रूपा जयाची सर्वांगी सुंदर उदिशेंदुराची कंठी झळके माळ मुक्ता फळाची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मन कामना पूर्ती जय देव. ಕರಂಡಪುರ ಕರಡಿ ಗ್ರಾಮ ಊರು ನಮ್ಮದು. ಕರಂಡಪುರ ಕರಡಿ ಗ್ರಾಮ ಊರು ನಮ್ಮದು. ಬಸವನ ಬೆಳಕು ಭಾಗ್ಯದ ಜ್ಯೋತಿ ಸಿರಿಯು ನಮ್ಮದು. ನಂದಿಯ ಕರುಣೆಯು ನಮಗಿರುವಾಗ ಪುಣ್ಯ ದೊಡ್ಡದು, ಸ್ವಾಮಿ ಮಹಿಮೆ ದೊಡ್ಡದು. ಕರಂಡಪುರ ಕರಡಿ ಗ್ರಾಮ ಊರು ನಮ್ಮದು. ಯುಗಾದಿಯಾದ ದಶಮಿ ಮಿತಿಗೆ ಜಾತ್ರೆ ಇರುವುದು. ಭಕ್ತರ ಸಮೂಹ ಸಾಗರದಂತೆ ಹರಿದು ಬರುವುದು. ಯುಗಾದಿಯಾದ ದಶಮಿ ಮಿತಿಗೆ ಜಾತ್ರೆ ಇರುವುದು. ಭಕ್ತರ ಸಮೂಹ ಸಾಗರದಂತೆ ಹರಿದು ಬರುವುದು. ಬಾಳಿಗೆ ಬೆಳಕು ಆತ್ಮಕ್ಕೆ ಶಾಂತಿ ಇಲ್ಲಿ ದೊರೆಯುವುದು. ತಮ್ಮ ನಮಗೆ ಸಿಗುವುದು. ಕರಂಡಪುರ ಕರಡಿ ಗ್ರಾಮ ಊರು ನಮ್ಮದು. ಮೊದಲನೇದಾಗಿ ಶ್ರೀ ಕರಡಿ ಬಸವೇಶ್ವರನ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಕರಡಿ ಗ್ರಾಮದ ಪರವಾಗಿ ತುಂಬು ಹೃದಯದ ಸ್ವಾಗತದೊಂದಿಗೆ ಕನಕದಾಸ ನಾಟ್ಯ ಸಂಘ ಕರಡಿ ಇವರಿಂದ ಶ್ರೀ ಕರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಂದಗಲ್ ಡ್ರಾಮಾ ಸೀನ್ಸ್ ಇವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ಅರ್ಪಿಸುವ ಕಲಾಕುಸುಮ ಶ್ರೀ ಡಿ.ಆರ್. ಪೂಜಾರ್ ವಿರಚಿತ ಸಾಮಾಜಿಕ ನಾಟಕ ಧರ್ಮ ತುಂಬಿದ ಮನೆ ಅರ್ಥಾತ್ ಮಾತು ಸಿಡಿಯಿತು ಮುತ್ತು ಒಡೆಯಿತು ಎಂಬ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವೇದಮೂರ್ತಿ ಶ್ರೀ ಶ್ರೀ ಸಿದ್ದರಾಮಯ್ಯ ಗುರುಸಿದ್ದಯ್ಯ ಗುರುವಿನ್ ರೇವಣ ಸಿದ್ದೇಶ್ವರ ಮಠ ಸಾಕಿನ್ ಸರೂರ್ ಆಲುಮತ ಸಮಾಜದವರು ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಧನ್ಯಶ್ರೀ ಭೀಮಪ್ಪ ಸೇಬಿನಕಟ್ಟಿ, ಬಸವರಾಜ್ ಹನುಮಂತ ಅಲ್ಕಾವಟ್ಗೆ, ಭೂಮಿಕಾ ಶರಣಪ್ಪ ಅಲ್ಕಾವಟ್ಗೆ, ಬಸನಗೌಡ ಮಲ್ಲನಗೌಡ ಬಸನಗೌಡ್, ಪವನ್ ಕುಮಾರ್ ಪರಮಾನಂದ ಮುರಾಳ್, ಸಾಗರ್ ಮಾನ್ಭವಿ, ಮಹಾಂತೇಶ್ ಬಸವರಾಜ್ ಗೋಟ್ಗೆ, ಮಲ್ಲಿಕಾರ್ಜುನ್ ಶೇಖಪ್ಪ ಭಜಂತ್ರಿ, ಪ್ರೀತಮ್ ಮಂಜುನಾಥ್ ಭಜಂತ್ರಿ, ಅನು ಬಸವರಾಜ್ ಬಂಡಿವಡ್ಡರ್, ಸುಪ್ರಿಯಾ ಶರಣಪ್ಪ ಜಾಲಿಯಾಳ್, ಸಂಪ್ರೀತ್ ದಿಲೀಪ್ ಕರಡಿ, ಪರಶುರಾಮ್ ಮುಲಗಪ್ಪ ಹಳೆಮನೆ, ತಾಂಜಿಯಾ ಸಿರ್ಪಾ ಕಾದಿರ್ ಸಾಬ್ ಕವಿತಾಳ್, ಸಿದ್ಧಾರ್ಥ ಬಸವರಾಜ್ ಕುದುರೆ, ಬಸವರಾಜ್ ಹನುಮಂತಪ್ಪ ಅಂದೇಲಿ, ಅನುರೂಪ್ ವೆಂಕಟೇಶ್ ಬಳ್ಳದ ಎಲ್ಲ ಕರಡಿ ಗ್ರಾಮದ ಎಲ್ಲ ಸಮಾಜದ ಮುದ್ದು ಮಕ್ಕಳಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಇದ್ದಾರೆ. ಇವೆಲ್ಲ ಮುದ್ದು ಮಕ್ಕಳು ಅವರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತವನ್ನು ಕೋರಲು ವಿನಂತಿಸಿಕೊಳ್ತಾ ಇದ್ದೇನೆ.
ಅರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಸ್ವಲ್ಪ ಇಲ್ಲಿ ಬಾಜು ಸರಿ ದಯವಿಟ್ಟು, ಅಲ್ಲಿ ಪೂಜೆ ನಡೀತಾ ಸರ್ ಪ್ಲೀಸ್. ಇರ್ತಕ್ಕಂಥ ಕಾಲೇಜನರು ದಯವಿಟ್ಟು ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೇವೆ, ದಯವಿಟ್ಟು ಪಾತ್ರಧಾರಿಗಳನ್ನ ಹೊರತುಪಡಿಸಿ ಎಲ್ಲರೂ ಹೊರಗಡೆ ಹೋಗ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಗಣಾದಿಸೇವಿತಂ ಅಪುತ್ರ ಶಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸರ್ವ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಜಾನನ ನೆನೆಸುತ್ತಾ ಶ್ರೀ ಬಸವೇಶ್ವರ ಪೂರ್ವ ಪೂಜೆಯನ್ನ ಮಾಡತಕ್ಕಂಥ ಸರ್ವ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ಯಾರು ದಯವಿಟ್ಟು ಸ್ವಲ್ಪ ಆವಾಜ್ ಮಾಡಬೇಡಿ, ಇನ್ನೊಂದು 2 ನಿಮಿಷದಲ್ಲಿ ನಾಟಕ ಪ್ರಾರಂಭ ಆಗ್ತಾ ಇದೆ. ಪರಮೇಶ್ವರ ಜಗದೀಶ್ವರ ಮಕ್ಕಳು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಬೇಕಂತ ಮುದ್ದು ಮಕ್ಕಳಲ್ಲಿ ಸವಿನಯ ಪ್ರಾರ್ಥನೆ. ಎಲ್ಲ ಮುದ್ದು ಮಕ್ಕಳು ಬನ್ನಿ, ಕೊಡ್ರಿ, ಅವ್ರ ಕೈ ಕೊಡ್ರಿ ಎಲ್ಲ. ಮಕ್ಕಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಈಗ ದಯವಿಟ್ಟು ಸ್ವಲ್ಪ ಜನರು ಹಿಂದ್ಗಡೆ ಸರಿ, ಸ್ವಲ್ಪ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಪ್ಲೀಸ್ ಪ್ಲೀಸ್. ಈಗ ಈ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ವೇದಮೂರ್ತಿ ಶ್ರೀ ಶ್ರೀ ಸಿದ್ದರಾಮಯ್ಯ ಗುರುಸಿದ್ದಯ್ಯ ಗುರುವಿನ್ ರೇವಣ ಸಿದ್ದೇಶ್ವರ ಮಠ ಸರೂರ್ ಇವರಿಗೆ ಹಾಲು ಮತದ ಸಮಾಜದ ವತಿಯಿಂದ ಹಾಗೂ ಈ ನಾಟಕ ಸಂಘದ ಒಡೆಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುತ್ತಪ್ಪ ವಾಲಿಕಾರ್, ಸಂಗಪ್ಪ ಆದಪ್ಪ ಕುರಿ ಇವರು ಬಂದು ಪೂಜ್ಯರನ್ನ ಸನ್ಮಾನಿಸಿದ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುತ್ತಪ್ಪ ವಾಲಿಕಾರ್ ಮತ್ತು ಸಂಗಪ್ಪ ಆದಪ್ಪ ಕುರಿ ಇವರು ಬಂದು ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಮತದ ವಂಶದ ಕೀರ್ತಿ
ಬಸವೇಶ್ವರ ಜಗದೀಶ್ವರ ಬಸವೇಶ್ವರ ಜಗದೀಶ್ವರ ಸನ್ಮಾನ ಮಾಡಿದಂತ ಸನ್ಮಾನ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳು. ಅದೇ ಸನ್ಮಾನಿತರಿಂದ ಈಗ ರಿಬ್ಬನ್ ಕತ್ತರಿಸುವ ಮೂಲಕ ನಾಟಕಕ್ಕೆ ಚಾಲನೆಯನ್ನ ಕೊಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ನಾಟಕವನ್ನ ಕುರಿತು ಸರ್ ಗುರುಗಳು ಒಂದೆರಡು ಹಿತನುಡಿಗಳನ್ನ ಹೇಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣೆ ವಿದ್ಯಾರಂಭಂ ಕರಿಷ್ಯೇಮೆ ಸಿದ್ಧಿರ್ಭವತು ಮೇ ಸದಾ. ಪ್ರಥಮವಾಗಿ ಈ ಗ್ರಾಮದ ಆರಾಧ್ಯ ದೈವವಾಗಿರುವಂತಹ ಕರಡಿ ಬಸವೇಶ್ವರರನ್ನು ಸ್ಮರಣೆ ಮಾಡಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅವರಿವರೆನ್ನದೇ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಗುರು ಹಿರಿಯರು ಹಾಗೂ ಗೌರವಾನ್ವಿತ ಗಣ್ಯರು, ತಾಯಂದಿರು, ಮುದ್ದು ಮಕ್ಕಳಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಭಾಳ ಹೆಮ್ಮೆ ಅನಿಸುತ್ತೆ. ಈ ಕರಡಿ ಗ್ರಾಮದೊಳಗೆ ತಾವೆಲ್ಲರೂ ಸಮಯ 11:30 ಪೌಣೆ 12 ಆಯ್ತು. ಇವಾಗ ತಾವೆಲ್ಲರೂ ಎಷ್ಟು ಸಂತೋಷದಿಂದ ನಗ್ನಗ್ತಾ ಎಲ್ಲರೂ ಬಂದಿದ್ದೀರಿ ಕಾರ್ಯಕ್ರಮ ನೋಡೋಕೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಧರ್ಮ ತುಂಬಿದ ಮನೆ ಸುಂದರ ನಾಟಕವನ್ನು ತಾವೆಲ್ಲರೂ ವೀಕ್ಷಣೆ ಮಾಡೋಕ್ಕೆ ಬಂದಿರಿ. ತಮ್ಮೆಲ್ಲರಿಗೂ ಆ ಬಸವೇಶ್ವರನ ಕೃಪಾಶೀರ್ವಾದ ಸದಾ ಹೀಗೆ ಇರಲಿ ಎಂದು ಹೇಳುತ್ತಾ ನನಗೆ 2 ಮಾತುಗಳನ್ನು ಆಡಲಿ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ಶರಣಾರ್ಥಿಗಳನ್ನು ಸಮರ್ಪಣೆ. ಈಗ ನಾಂದಿ ಬಟ್ಟಿ ಬಿಡು. ಎಲ್ಲರೂ ಶೋಭೆ ತಂದಿದ್ದಕ್ಕಾಗಿ ಈ ನಾಟಕದ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುವುದರ ಜೊತೆಗೆ ಈಗ ಅಧಿಕೃತವಾಗಿ ನಾಟಕಕ್ಕೆ ನಾಂದಿಯ ಮೂಲಕ ಚಾಲನೆ ಸಿಗಲಿದೆ. ಎಲ್ಲ ಪ್ರೇಕ್ಷಕರು ಶಾಂತತೆಯಿಂದ ಕಾಪಾಡಿ ನಾಟಕವನ್ನು ವೀಕ್ಷಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಗುರುವೇ ನಮಃ ಕೌಶಲ್ಯ ಸುಪ್ರಜಾ ಪೂರ್ವಾಸಂಗ ಪ್ರವರ್ತತೆ ಉತ್ತಿಷ್ಠ ನರಚಾತುಲ ಕರ್ತವ್ಯಂ ದೈವಮಾನಿಕ್ಯ ಕರ್ತವ್ಯಂ ದೈವಮಾನಿಕ್ಯ
ಕೃಪೆಯೊಂದಯ್ಯ ಮಾಣಿಕ್ಯ ಬೆಳಗುತ್ತಿದೆ ಬೆಳಗುತ್ತಿದೆ ಶ್ರೀ ಕರಡಿ ಬಸವೇಶ್ವರರ ಜ್ಯೋತಿಯು ಕಲಾವಿದರ ಶ್ರೀ ಗುರುಪುಟ್ಟರಾಜರ ಕೃಪಾಶೀರ್ವಾದ ನಮಗಿರಲೆಂದು ಶ್ರೀ ಬಸವೇಶ್ವರ ಶ್ರೀ ಬಸವೇಶ್ವರ ಶ್ರೀ ಬಸವೇಶ್ವರ ಕರಡಿಯ ಬಸವೇಶ ಕರುಣಿಸಯ್ಯ ಕರಡಿಯ ಬಸವೇಶ ಕರುಣಿಸಯ್ಯ ನಮ್ಮ ಕಲೆಗೆ ಜಯವ ನೀಡಿ ಕಾಪಾಡಯ್ಯ ನಮ್ಮ ಕಲೆಗೆ ಜಯವ ನೀಡಿ ಕಾಪಾಡಯ್ಯ ಕರಡಿಯ ಬಸವೇಶ ಕರುಣಿಸಯ್ಯ ಕರಡಿಯ ಬಸವೇಶ ಕರುಣಿಸಯ್ಯ ಕಲೆಯಲ್ಲಿ ಒಂದು ಪರದೆ ಬರದಂತೆ ನಮ್ಮ ನಾಡ ಕಲೆಯಲ್ಲಿ ಒಂದು ಪರದೆ ಬರದಂತೆ ಬಲವಾದನಿಂದ ಆಶೀರ್ವಾದ ಇರಲಿ ಬಲವಾದನಿಂದ ಆಶೀರ್ವಾದ ಇರಲಿ ನಿನ್ನ ಚಿಕ್ಕ ಮಕ್ಕಳೆಲ್ಲ ಭಕ್ತಿಯಿಂದ ಬೇಡುವೆ ನಿನ್ನ ಚಿಕ್ಕ ಮಕ್ಕಳೆಲ್ಲ ಭಕ್ತಿಯಿಂದ ಬೇಡುವೆ ವರ ನೀಡು ತಂದೆ ಕರಡಿಯ ಬಸವೇಶ ವರ ನೀಡು ತಂದೆ ಕರಡಿಯ ಬಸವೇಶ ಕರಡಿಯ ಬಸವೇಶ ಕರುಣಿಸಯ್ಯ ಕರಡಿಯ ಬಸವೇಶ ಕರುಣಿಸಯ್ಯ ನಮ್ಮ ತಾಯಿ ಪುರದೆ ಕಣ್ಣುನೇನಾಗಿರು ನಮ್ಮ ತಾಯಿ ಪುರದೆ ಕಣ್ಣುನೇನಾಗಿರು ಸುಂದರ ಈ ಕಲೆಗೆ ಬೆಳಕು ನೀನಾಗಿ ಸುಂದರ ಈ ಕಲೆಗೆ ಬೆಳಕು ನೀನಾಗಿ ವಂದಿಸಿ ಬೇಡುವೆವು ನಾವು ಶಿವವಾಗಿ ವಂದಿಸಿ ಬೇಡುವೆವು ನಾವು ಶಿವವಾಗಿ ವರ ನೀಡು ತಂದೆ ಕರಡಿಯ ಬಸವೇಶ ವರ ನೀಡು ತಂದೆ ಕರಡಿಯ ಬಸವೇಶ ಕರಡಿಯ ಬಸವೇಶ ಕರುಣಿಸಯ್ಯ ಕರಡಿಯ ಬಸವೇಶ ಕರುಣಿಸಯ್ಯ
ಶ್ರೀ ಬಸವೇಶ್ವರ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನನ್ನಪ್ಪ ದೇವರೇ ಶ್ರೀ ಬಸವೇಶ್ವರ ನಾನಂಬಿ ಬಂದೆ ಶ್ರೀ ಬಸವೇಶ್ವರ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನನ್ನಪ್ಪ ದೇವರೇ ಶ್ರೀ ಬಸವೇಶ್ವರ ನಾನಂಬಿ ಬಂದೆ ತಾಯಿ ಲೋಕ ಕಲ್ಯಾಣಕ್ಕಾಗಿ ಯುಗ ಯುಗದಲ್ಲಿ ಅವತರಿಸಿ ಬಂದಿರೋ ಓ ನನ್ನ ಕಲ್ಯಾಣ ದೇವತೆ ಈ ಬಡ ಶಾಂತಾಳ ಸಲುವಾಗಿ ಈ ಯುಗದಲ್ಲಿ ಅವತರಿಸಿ ಬರಬಾರದೆ ನನ್ನ ತಾಯಿ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ನಾವು ಅನಾಥರಾಗಿರೋ ಈ ಬಡ ಶಾಂತಾಳ ಕಣ್ಣೀರು ನಿನ್ನ ಪಾದಕ್ಕೆ ಸೇರ್ತಾ ಇವೆ. ಯಾಕಮ್ಮ ಕಣ್ಮುಚ್ಕೊಂಡು ಕೂತಿದ್ಯಾ ನೀನು? ಸಣ್ಣ ವಯಸ್ಸಲ್ಲೇ ಅವಳಿಗೆ ತಮ್ಮಂದಿರೋರು ನನ್ನ ಒಬ್ಬ ತಮ್ಮನು ಯಾವ ನಿಟ್ಟಿನಲ್ಲಿ ಕಳೆದು ಹೋಗಿದ್ದಾನೋ ಅಥವಾ ಸತ್ತು ಹೋಗಿದ್ದಾನೋ ಯಾವುದೂ ಗೊತ್ತಾಗ್ತಾ ಇಲ್ಲ. ಹೀಗಿರುವಾಗ ಈ ಊರಿನ ಶ್ರೀರಾಮಚಂದ್ರ ನೆನೆಸ್ಕೊಂಡ್ರು ಜಮೀನ್ದಾರು ನನ್ನ ಗಾಂಧರ್ವ ರೀತಿಯಿಂದ ಮದುವೆ ಮಾಡಿಕೊಂಡಿದ್ದಾರೆ. ಯಾವಾಗಲೂ ಅವರ ಪಾದ ಸೇವಕಿಯಾಗಿ ಅವರ ಸೇವೆ ಮಾಡುವಂತೆ ನನಗೆ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಅಕ್ಕ, ಬಸವೇಶ್ವರ ಪೂಜೆ ಮುಗಿತೇನಮ್ಮ? ಮುಗಿತು ಬಾತಮ್ಮ. ಕೂಲಿ ಕೆಲಸದಿಂದ ಈಗ ಬಂದೆಯಾ? ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಚಚಿ ಇಲ್ಲಪ್ಪ, ಹಾಗೆ ನಿಲ್ವಲ್ಲ. ಅವಳಿ ಜನಿಸಿದ ತಮ್ಮನನ್ನು ಕಳೆದುಕೊಂಡು ಎಂಬ ದುಃಖಕ್ಕಾಗಿಯೋ ಅಥವಾ ಈ ಪರದೇಶಿ ತಮ್ಮನನ್ನು
ಕಟ್ಟಿಕೊಂಡು ಸಾಗುವ ನಿನ್ನ ಜೀವನದ ಗತಿ ಎಂಬ ಬಾಧೆ, ಅಥವಾ ಈ ನಿನ್ನ ವಯಸ್ಸಿಗೆ ಬಂದ ಮದುವೆ ಚಿಂತೆಯೋ? ಹೇಳಕ್ಕ, ಹೇಳು. ಚೇಚೆ, ಹಾಗೇನಿಲ್ಲ ತಮ್ಮ. ಆದ್ರೆ ನಾನು ನಿನಗೆ ಹೇಳಿದೆ ಒಂದು ತಪ್ಪು ಮಾಡಿದ್ದೇನೆ. ಅದನ್ನು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಂದೂ ತಪ್ಪು ಮಾಡದ ನನ್ನಕ್ಕ ಇಂದು ತಪ್ಪು ಮಾಡಿದಳೆ? ಚೇಚೆ, ಸಾಧ್ಯನೇ ಇಲ್ಲ. ಹೌದಪ್ಪ, ಈ ಊರಿನ ಜಮೀನ್ದಾರಾಗಿರೋ ಬಡವರಿಗೆ ದೇವರು ಎಣಿಸ್ಕೊಂಡ್ರು ಈ ಊರ ಶ್ರೀಮಂತರು ನನ್ನ ಮೇಲೆ ಮನಸ್ಸು ಮಾಡಿ ಅಕ್ಕ, ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟಲ್ಲ ಆ ಜಮೀನ್ದಾರ. ಆಗಿದ್ದರೆ ಯಾರಮ್ಮ, ಈಗಲೇ ಹೋಗಿ ಆ ಪಾಪಿಯನ್ನು ದಯದರಿಗಳ ತಂದು ನಿನ್ನ ಕೊರಳಿಗೆ ಬಿಡುತ್ತೇನೆ. ನೋಡಪ್ಪ, ಗಾಂಧರ್ವ ರೀತಿಯಿಂದ ನನ್ನ ವಿವಾಹ ಮಾಡಿಕೊಂಡು ಅವತ್ತೇ ನನ್ನ ಕೊರಳಿಗೆ ತಾಳೆಯನ್ನು ಕಟ್ಟಿದ್ದಾರೆ. ಅವತ್ತು ನನ್ನ ದೇಹ ಕೈ ಸ್ಪರ್ಶ ಮಾಡಿದ ಅವರು ಇದುವರೆಗೂ ಬಂದು ನನ್ನನ್ನು ಮುಟ್ಟಿಲ್ಲ, ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿಲ್ಲ. ಇಷ್ಟಕ್ಕೆಲ್ಲ ಏನ್ ಕಾರಣ ಗೊತ್ತಾ? ಈ ಹಾಳಾದ ಬಡತನ ತಮ್ಮ, ಈ ಹಾಳಾದ ಬಡತನ. ಬೇಡಮ್ಮ, ಬೇಡ. ಮೋಸ ಮಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಆ ಜಮೀನ್ದಾರನು, ಆ ರಾಜವರ್ಮನು ಇಲ್ಲ, ಆ ರವಿವರ್ಮನು ಇಲ್ಲ, ಆ ಶ್ರೀರಾಮಚಂದ್ರನು. ಹೇಳೀಗ ಆ ಮೂವರಲ್ಲಿ ನಿನ್ನ ಗಂಡನಾಗಿ ತಾಳಿ ಕಟ್ಟಿದ ಆ ಪುಂಡನನ್ನು ಕಡೆಯವರಿಗೆ ಕಟ್ಟಿ ಹೊತ್ತು ತಂದು ಈ ನಿನ್ನ ಸತಿಯ ನಿನ್ನ ಸಂಸಾರ ಜ್ಯೋತಿ ಎಂದು ನಿನ್ನ ಕೈ ಹಿಡಿಸದಿದ್ದರೆ ನಾನು ನಿನ್ನ ಸೋದರ ವೀರನೇ ಅಲ್ಲ. ಇದು ನಿನ್ನ ಪಾದದಾಣಿಯಾಗು ಸತ್ಯ. ಯಾರಮ್ಮ, ಯಾರವನು? ಮತ್ತಾರು ಅಲ್ಲಪ್ಪ, ಈ ಊರ ಬಡ ಜನಗಳಿಗೆ ಸಾಹುಕಾರ ನೆನೆಸ್ಕೊಂಡು ಶ್ರೀರಾಮಚಂದ್ರರು. ಅಕ್ಕ, 10 ಜನರ ಒಡೆಯನಾಗಿ ಧರ್ಮ ತುಂಬಿದ ಈ ಮನೆಯಲ್ಲಿ ದೇವರೆನ್ನಿಸಿಕೊಂಡ ಶ್ರೀರಾಮಚಂದ್ರರು ಇಂಥ ಚಾಂಡಾಲ ಕೆಲಸ ಮಾಡಿದರ? ಚೇಚೆ, ಸತ್ಯ ನುಡುವಿನ ಸುಳ್ಳಿನ ಸರದಾರರೇ, ಸುಳ್ಳಿನ ಜಾಗಟಿಕ ಬಾರಿಸಿ ಮೋಸದ ನುಡಿ ಮುತ್ತುಗಳನ್ನೇ ಮರೆಗರಿದು ಆಯ್ತಮ್ಮ, ಆಯ್ತು. ಯಾವ ಬಲ್ಲಿದ ಜಮೀನ್ದಾರನಾಗಿರಲಿ, ಹತ್ತೂರ ಪ್ರಿಯ ದೇವನೇ ಆಗಿರಲಿ, ತಪ್ಪು ಮಾಡಿದ ಆ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಳ್ಳುವುದೇ ಈ ನನ್ನ ಮಾತಿನ ಗುರಿ. ನಾನು ಬರುತ್ತೇನೆ. ಶಾಬಾಷ್ ಶಾಬಾಷ್. ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದು ನಿನ್ನ ಮಾತಲ್ಲ, ನನ್ನಲ್ಲಿ ಶಾಶ್ವತವಾಗಿ ಉಳಿಯುವುದು ಈ ನಿನ್ನ ಹಕ್ಕನ ಪ್ರೀತಿ. ಬನ್ನಿ ಶ್ರೀಮಂತರೇ, ಬನ್ನಿ ಸ್ವಾಮಿ. ಎದ್ದೇಳಿರಿ, ಈ ನಿಮ್ಮ ನಿರ್ಧಾರ ಜನ ಪೂರೈಸಿರಿ. ಬೇರೆ ಗತಿಸಿದೆ ಎಂದು ನಿಮಗೆಲ್ಲ ಚಿಂತೆನ? ಹರಿದ ನನ್ನ ತಂದೆ ನನ್ನಿಂದ ದೂರಾದ ಎಂದು ನಿಲ್ಲಿಸಿದೆ. ವೀರ, ಈ ನಿನ್ನ ಹಕ್ಕ ಧರ್ಮ ತುಂಬಿದ ಮನೆಗೆ ನನ್ನ ಮನದಿಯಾಗಿ ಮನೆ ತುಂಬಿದ್ದಾಳೆ. ಅದಕ್ಕಾಗಿ ಅವಳನ್ನೀಗ ಕರೆದುಕೊಂಡು ಹೋಗುತ್ತೇನೆ. ಎಂತ ಮಾತು ಧನಿಕರೇ, ಇದು ನಿಮ್ಮ ಯೋಗ್ಯತೆಗೆ ತಕ್ಕಂತೆ. ನಾವಿರದಿದ್ದರೂ ನಮ್ಮ ಜೊತೆಗೆ ನೆಂಟಸ್ತಿಗೆ ಬೆಳೆಸಿದರಲ್ಲ, ನಿಮಗೆ ದೇವರನ್ನಲು ದೇವ ಮಾನವರನ್ನಲು ಬರೀ ಮಾನವನೆಂದರೆ ಅಷ್ಟೇ ಸಾಕು. ಯಾಕೆ ಶಾಂತ, ನಿನ್ನ ಕಣ್ಣಲ್ಲಿ ನೀರೇಕೆ? ನಿಮ್ಮ ಅಂತಸ್ತಿಗೆ ತಕ್ಕಂತೆ ನನ್ನ ಹತ್ರ ಒಡವೆ. ಗಂಡನ ಮನೆಗೆ ಹೇಳು ತರುವುದಂತ
ಈಗ ಚಿಂತೆನಾ? ಬೆಳ್ಳಿ ಬಂಗಾರ ಪಿತಾಂಬರ ಸೀರೆಗಿಂತ ನಿನ್ನ ಗುಣವೇ ನಿನಗೆ ಶೃಂಗಾರವಾಗಿರುವಾಗ ಆ ಒಡವೆಗೆ ನಿನ್ನ ಚಿಂತೆ? ಮುತ್ತರತ್ನಗಳಂತೆ ಸದಾ ನಿನ್ನ ರೂಪವೇ ನಿನ್ನಲ್ಲಿ ಶೋಭಿಸುವಾಗ ನೀನಾ ಚಿಂತೆ ಮಾಡಬಾರದು. ಸ್ವಾಮಿ, ಆದ್ರೂ ನೀವು ನನ್ನದೊಂದು ಮಾತು ನಡೆಸಿಕೊಡ್ತೀರಾ? ಅದೇನಂತೆ? ಸಂಕೋಚವಿಲ್ಲದ ಕೇಳ ಶಾಂತ. ನೋಡಿ, ಈ ಶಾಂತಾಳು ಬಡವಳಳು, ಜೀವನದಲ್ಲಿ ಲಕ್ಕು ಸೋತವಳು ನಾನು. ಹೀಗಿರುವಾಗ ನನ್ನ ಬೆನ್ನಿಗೆ ಬಿದ್ದಿರೋ ಈ ರತ್ನವೊಂದನ್ನು ನಿಮ್ಮ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತ ವಿಚಾರ ಮಾಡಿದ್ದೇನೆ. ಯಾಕೆಂದ್ರೆ ಅವಳಿಗೆ ತಂದೆ ತಾಯಿ ಅಂದ್ರು ನಾನೇ, ಅಕ್ಕ ಅಂದ್ರು ನಾನೇ. ಚಿಕ್ಕ ವಯಸ್ಸಿಂದ ನನ್ನ ಪಕ್ಕದಲ್ಲಿ ಹಕ್ಕಿಯಂತೆ ಜೋಪಾನ ಮಾಡಿದ್ದೇನೆ. ಇದಕ್ಕೆ ನೀವು ಒಪ್ಪಿಕೊಂಡ್ರೆ ನನ್ನ ತಮ್ಮನನ್ನು ನಿಮ್ಮ ಮನೆಗೆ ನನ್ನ ಜೊತೆ ಕರ್ಕೊಂಡ್ ಬರ್ಬೇಕು ಅಂತ ವಿಚಾರ ಮಾಡಿದ್ದೇನೆ. ಇದಕ್ಕೆ ಒಪ್ಪಿಕೊಳ್ಳಿ. ನಿಮ್ಮ ಪಾಲದಲ್ಲಿ ಎದ್ದೇಳು ಶಾಂತ, ಎದ್ದೇಳು. ಬುದ್ಧಿ ಶೂನ್ಯವಾಗಿ ಬಡಬಡಿಸುವ ನೀನು ಭ್ರಮೆ ಎಂಬ ನಿದ್ರೆಯಿಂದ ಮೊದಲು ನೀನೆಚ್ಚರವಾಗು. ಅಚ್ಚರೆಯಾಗುವಂತ ಕೆಚ್ಚನೆಯನ್ನೇ ನೀನಿರುವಾಗ ರೊಚ್ಚಿನಿಂದ ವೈದಾಡುವ ಈ ನಿನ್ನ ತಮ್ಮ ವರ್ಚಸ್ಸಿಗೆ ತಕ್ಕ ಹುಲಿ. ಈ ಹುಲಿ ನಿನ್ನ ತವರಿನ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು. ನನ್ನ ಹಂಗ ರಕ್ಷಕ ಸ್ವಾಮಿ, ಹಾಗಂತ ಈಗಾಗಲೇ ಇವರಿಗೆ ಸಿಂಗರಿಸಿದ ಬಟ್ಟೆಗಳನ್ನು ತಂದಿದ್ದೇನೆ. ಆ ಬೀರ, ತೆಗೆದುಕೋ ಈ ಬಟ್ಟೆಗಳನ್ನು. ಒಳಗಡೆ ಹೋಗಿ ಬೇಗನೆ ಡ್ರೆಸ್ ಮಾಡಿಕೊಂಡು ಬಾ. ಹೋಯ್ತು ಮಮ್ಮ. ಸ್ವಾಮಿ, ನಿಮ್ಮ ಪ್ರತಿಯೊಂದು ನುಡಿಯಲ್ಲೂ ದೇವರ ನುಡಿ ಇದ್ದಂತಿದೆ. ನೀವೇ ಈ ಬಡವರ ಬಾಳಿಗೆ ದೇವರು. ಹುಚ್ಚಿ, ಯಾರವರ ಬಡವರು? ನಿತ್ಯ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಅನ್ಯಾಯವೇ ನನ್ನ ಉಸಿರೆಂದು ಖುಷಿಯಾಗಿ ಹೇಳುವ ಆ ಏಸಿಗಳೆಲ್ಲ ಬಡವರು. ದಾನ ಧರ್ಮವನ್ನು ಮಾಡದೆ ಕರ್ಮದ ಹೆಗಲೇರಿ ಕಳ್ಳ ಕದೀಮರಾಗಿ ಬಾಳುವವರೆಲ್ಲ ಬಡವರು. ಈ ನಾಡಿನ ಹೆಣ್ಣನ್ನೆಲ್ಲ ಜಗದ ಕಣ್ಣೆಂಬುವುದನ್ನು ಮರೆತು ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿ ಆ ಹೆಣ್ಣಿನ ಜೀವನ ಹಿಂಡಿದ ಗಂಡರೆಲ್ಲ ಬಡವರು. ತಂದೆ ತಾಯಿಗಳೇ ದೇವರೆಂಬುದನ್ನು ಮರೆತು ಅಂತೆಯಾಗಿ ಮನೆ ಸೇರಿದ ಮುತ್ತಿಟ್ಟ ಮಾಯಿನೇ ನನ್ನ ದೇವರೆಂದು ಹೇಳುವ ಆ ಕತ್ತೆಗಳೆಲ್ಲ ಬಡವರು. ಬಡ್ಡಿ ಸಾಲದ ದೊಡ್ಡ ಸ್ಥಿತಿಯಲ್ಲಿ ಮೆರೆದು ಪುಟ್ಟದ ಆಕಾರವಾಗಿ ಹಣ ಗಳಿಸಿಕೊಂಡು ಸತ್ತ ನಿಯತ್ತನ್ನು ಮರೆತ ಆ ದೊಡ್ಡ ರವಿರಾಜವರವರೆಲ್ಲ ಬಡವರು. ಶಾಂತ, ನಿತ್ಯ ನಿನ್ನ ಗುಣ ರಕ್ತದಿಂದ ಪರಿಶೋಭಿಸುವ ನೀನು ಬಡವರಲ್ಲ, ನಿಜವಾಗಲು ನೀನೇ ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು. ಜಾಸ್ತಿ ಹೊಗಳಬೇಡಿ ನನ್ನನ್ನು. ಹಾಗಾದರೆ ತಮ್ಮ ಕೋಗಿಲ ಕಂಠದಿಂದ ಒಂದು ನುಡಿಮುತ್ತನ್ನ ಉದಿಸಬಾರದು. ದೊರೆಗಳ ಮಾತು ಮೀರೋದುಂಟೆ, ನಿಮಿಷದಂತೆ ಆಗಲಿ. Thank you.
ಬೇರಣ್ಣ ಬೇರಣ್ಣ ಬಂದೆ ಮಾಮ. ಬಾ ಬೀರಣ್ಣ ಬಾ, ತೆಗೆದುಕೋ ಈ ಬಂದೂಕನ್ನು. ಇದು ನನ್ನ ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರವೇ ಇರಲಿ. ಬೀರ, ಈಗ ನೀನು ಹಿಡಿದು ಬರುವ ಬರೀ ಬಂದೂಕಲ್ಲ, ಇದು ನನ್ನ ಜೀವ. ಈ ಜೀವನ ಹೇಗೆ ರಕ್ಷಣೆ ಮಾಡಬೇಕೆಂದು ಚೆನ್ನಾಗಿ ಗೊತ್ತು. ಆಯ್ತು ಮಾಮ. ಅಷ್ಟೇ ಅಲ್ಲ, ಇದರಿಂದ ಬಡ ಜನರ ಮಾನ ಪ್ರಾಣ ಹಾಗೂ ಶೀಲ ಸಿಂಧೂರವನ್ನು ಕಾಪಾಡುವುದರೆ ನೀನಾಗಬೇಕು. ಆಯ್ತು ಮಾಮ, ಆಯ್ತು. ಹಿಂದಿನಿಂದ ಈ ನಿಮ್ಮ ಮಾತನ್ನು ಶಿರಸ ವಹಿಸಿ ನಡೆಸುತ್ತೇನೆ. ಅಂದು ಸಿಂಧೂರ ಲಕ್ಷ್ಮಣನಿಗೆ ಅಳಿಯನಿಗೆ ತನ್ನಳಿಯ ನರ್ಷ ಮಾತು ಕೊಟ್ಟು ನಡೆಸಿದಂತೆ ಇಂದು ನಾನು ನಡೆಸ್ತೀನಿ. ಬಡವರಿಗೆ ಬಂಧುವಾಗಿ, ಧರ್ಮದ ಸಿಂಧುವಾಗಿ, ನಾಡ ಜನತೆ
ಮಾನ ಪ್ರಾಣ ಸುಂದರ ತಂದೆಯಾಗಿ ಅಂದರ ಬಾಳಿಗೆ ದೇವರಾದ ಶ್ರೀ ಚರಣ ಸೇವಕನಾಗಿ ಈ ನಿಮ್ಮ ಹೆಸರನ್ನು ಈ ನಾಡಿನ ಉಸಿರನ್ನಾಗಿ ಮಾರ್ಪಡಿಸದಿದ್ದರೆ ನಾನು ನಿಮ್ಮಯ್ಯ ಬೀರನೇ ಅಲ್ಲ. ಇದು ನಿಮ್ಮ ಪಾದದಾಣೆ ಹಾಗೂ ಸತ್ಯ. ಎದ್ದೇಳು ಬೀರ, ಎದ್ದೇಳು. ಸಂತೋಷ. ನಿನ್ನಂತ ಹಳಿಯ ನನಗೆ ಸಿಗಬೇಕಾದ್ರೆ ನನಗೆ ಯಾವ ಜನ್ಮದ ಪುಣ್ಯವೋ ನಾ ಕಡೆ ನಡೆ. ನಾ ಕಟ್ಟಿದ ಶಾಪುರಕ್ಕೆ ನೀ ಕಳಸವಾಗಿ ಸದಾ ಬೆಳಗುತ್ತಿರು. ಈ ನಾಡು ಜನರ ಸೇವೆ ಮಾಡಬೇಕೆಂಬ ನನ್ನ ಉಸಿರಿಗೆ ನೀ ಉಸಿರಾಗಿ ಸದಾ ಅಂದಾಗ ಮೊಸರು ತುಂಬಿದ ಈ ನಾರಿಯರು ತಮಗೆ ಹುಟ್ಟುವ ಮಕ್ಕಳಿಗೆ ನಮ್ಮ ಹೆಸರು ಕರೆಯುವರು. ಸದಾ ಶ್ರೀಮಂತರ ಗರ್ಜನೆಗೆ ಖುಷಿಯುವ ಬಡವರ ಬಾಳಿಗೆ ಹೆಗಲು ಕೊಟ್ಟು ಅವರ ಬಂಧನ ಬಿಡಿಸುವ ಬಾಂಧವರು ನಾವಾಗಬೇಕು. ಯಾಕೆ ಶಾಂತ? ಹೌದು ಸ್ವಾಮಿ, ನೀವು ಹೇಳೋ ಮಾತು ಸತ್ಯವಾಗಿದೆ. ಹಾಗಂತ ವೇಳೆ ಆಯ್ತು, ನಡೆಯಿರಿ ನನ್ನ ಮನೆಗೆ. ನಡೆಯಪ್ಪ ಬೀರ. ಅಕ್ಕ, ಇದೇ ಸಂತೋಷಿ ಸಮಯಸಾರದಲ್ಲಿ ಒಂದು ಹಾಡನ್ನಾದ್ರೂ ಮತ್ತೊಮ್ಮೆ ಕಾಲ ಮತ್ತೆ ನಮಗಾಗಿ ಬಂತು, ನಮಗೆ ಜೀವವಂದಾಗಲಿದು ಕಷ್ಟ ಸುಖ ಲಹುರೈವ ಜೀವನ ಕರುಣೆಯೋ. Oh,
ವೇಳೆ ಆಯ್ತು, ನನ್ನ ಮನೆಗೆ ನಡೀರಿ ಹೋಗೋಣ. ನೀನು ಕುಳಿಯೋದಲ್ಲ, ನಿಮ್ಮ ಮಾವನವ್ರನ್ನು ಕುಳಿಸಿ ಬೆವರು ಬರ್ತಿದ್ದೆ ಅದಕ್ಕೆ
ಕಾಣುತ್ತಾ ಇರುವ ಮಗ ರವಿಚಂದ್ರ ಜನಾಂಗದ ತಲೆಯಲ್ಲಿ ಆ ಶ್ರೀರಾಮಚಂದ್ರ ರೂಪವತಿ ನನ್ನ ಶಾಂತಿಯನ್ನು ಕೈ ಹಿಡಿದು ಕತ್ತರಿಸಿ ಹಾರುತ್ತಿರುವೆ ತಗ್ಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ರವಿ ವರ್ಮನೆ ಅಲ್ಲ ಅಲ್ಲ. ಕಾಲೇಜ್ ಜೀವನ ಕಾಲೇಜ್ ಕಲ್ತ್ರ ನಾಲೆಜ್ ಅಂತಾರ ಅವ್ರ ಮುಂದಿನ ಸಂಸಾರ ಪಾವನ್ ಅಂತಾರ. ಆದ್ರೆ ಈಗ ನನಗೈತಿ ಆಡಿದವಾಗ ಆದಿ ಸಿಗ್ಲಿಲ್ಲ, ಓದಿದವಾಗ ಓಣಿ ಸಿಗ್ಲಿಲ್ಲ. ನಾ ಎಷ್ಟು ಓದಿದ್ರು ಒಂದ್ ಹುಡುಗಿಯಾರು ಓಣಿಸಿದ್ದೆ ನನಗೆ ತಿಳಿಲಿಲ್ರಿ. ಇವತ್ತು ಅವಳು ನಮ್ಮ ಕ್ಲಾಸ್ಮೇಟ್ ರಿಟಾ ಬರ್ಲಿ ಅವಳು ಸಾಕ ಮೂರು ಕೈ ಬಿಡ್ತೀನಿ. ಗಡಬಡ ಮಾಡಿ ಬಾರಲ ಹುಡುಗಿ ವಾಟಿಕ ಶಾಂಪೂ ಹಚ್ಚಿ ತೊಳೆದನ ನಂದು ಇಷ್ಟ ಐತಿ ಅವಸರ ಅನ್ಸಕೈತಿ ಅಷ್ಟ. ಆರಾಮಿರ ಬಂದ್ರ ಮಾಮನ ಬುಲೆಟ್ ಗಾಡಿ ಕೆಲ ಪಟ್ ಪಟ್
ನನ್ನ ಕೈಗೆ ನನ್ನ ಆಟ ಕಿತ್ತ ಹೋಗದಳು ನಾಯಿಗೆ ನನ್ನಾಗಿ ನನ್ನ ಕೈಗೆ ನನ್ನ ಆಟ ಕಿತ್ತ ಹೋಗದಳು ನಾಯಿಗೆ ಓ ತಂದೆ ದೇವ ನಮ್ಗ ಕೊಡೋ ಸಾವ ಓ ತಂದೆ ದೇವ ನಮ್ಗ ಕೊಡೋ ಸಾವ ಟಮಾಟಿ ಕೆಂಬ ಕೆಂಬ ಏ ಹುಡುಗಿ ಏನ ಚಂದ ಈ ನಿನ್ನ ಮೈ ಮಾಟ ತಂಡಿ ತಂಡಿ ಹೋದಾಗ ಕಿಂಡಿ ಕಿಂಡಿ ಜಂಬರ ಮುರಿತು ಯಪ್ಪ ನನ್ನ ಪೆನ್ನು ಮುರಿತು ಯಾವ ಎಮ್ಮಿ ತಿಮ್ಮ ಕಣ್ಣಾಗೆ ನೇಮಿ ಮಾಡ್ಕೊಂಡವನ ನೀವಳೆ ಹೆಂಗ್ಸ ಎಲ್ಲಿ ಬರೀ ಸುಬೇದಾರ ಕಾಣಿಸಂಗಿಲ್ಲ ನೋಡ್ ಮತ್ತ ಈ ಹುಡುಗ ಕಣ್ ತೆಗೆದು ನಿನ್ನ ನೋಡಿದ ಅಂದ್ರೆ ನೀನ್ ಚೂಡಿದಾರಲಾಡಿ ತಾನ ಸತ್ಲಾಗಿತ್ತ ಸುಬೇದರ ಹಿಂದ ನಿಮ್ಮ ಅಪ್ಪಗಿದ್ದ ಇವ್ರು ಅಲಿಕಾರ ನೀ ಏನಾರ ಕೈ ಮಾಡಿದ್ರ ಅಕ್ಕಿದೆ ನನ್ನ ಕೈಯಾಗ ಕೂಲಿಕಾರ ಬಪ್ಪರ ಹುಡುಗಿ ನೀ ಎದಿ ಬಾಳ ಬೆಡಗಿ ಈಗ ನಿಂದೈತಿ ಭಾರಿ ಕುದುರೆ ನಡಿಗೆ ನನ್ನ ಯಾವಾಗ ನೀ ಆಳೋಗಡಿ ಅಂತ ನನ್ನ ತುಡಿಗೆ ನೀ ಏನ್ ಕೇಳ್ತೀವ ನನ್ ಸುಬೇದರ ನಮ್ಮ ಅಪ್ಪದನ ಇವ್ರು ಸರ್ದಾರ ಅವನ ಹೆಸರು ಕೇಳಿ ಮುಡ್ದಾರ ಅವನ ಹೆಸರು ಮೊದಲ ತಿಳಿದೈತಿ ನನಗೆ ಮುಡ್ದಾರ ಈಗ ನೀ ಹಾಕಿದಿ ಚೂಡಿದಾರ ಸಟ್ನ ನಿನ್ನ ಹೆಸರು ಹೇಳ ನೀ ಮೋನು ನಿನ್ನ ಹೆಸರ ಕೇಳಾಕ್ತೀನಿ ದಿಲ್ದಾರ ಮಾರ್ಬೇಡ ನನ್ನ ಮುಂದೆ ಮುರ್ಕ ನಮ್ಮ ಅಪ್ಪಗೈತೆ ಬಾರಿ ಮೀಸ ಸರ್ಕ ಅವನ ಹೆಸರು ಕೇಳಿದ್ರೆ ಹಾಕಿದೀನಿ ನನ್ನ ಕೈಯಾಗ ನನ್ನ ಮುಂದೆ ಹೇಳ್ಬೇಡ ನಿಮ್ಮ ಅಪ್ಪನ ಪವರ ಅವ ಹೇಳ್ತಾನ ದಿನಕ್ಕೊಂದು ಸುಳ್ಳು 1000 ನಾ ತೆಗಿತೀನಿ ನಿನ್ನಂತೋಳು 100 ಕವರ ನಾ ತರಿಸಿ ಸುದ್ದಿ ಅವ್ರಿಗ್ಯಾರು ಗೊತ್ತಾದ್ರ ಎದ್ರಕೊಂಡು ಬರ್ತೈತಿ ಅವ್ರ ಮೈಯಾಗಿನ ಬೆವರ ಅದಕ್ಕ ಸಟ್ನ ಹೇಳು ನಿಮ್ಮ ಮೌನ್ ನಿನ್ನ ಹೆಸರ ನಿಮ್ಮ ಅಪ್ಪ ಕೇಳ್ತೀನಿ ಕೇಳಿ ಹೇಳ ನನ್ನ ಹೆಸರಿನಾಗಿಲ್ಲ ಕಸರ ದಿನ ನಮ್ಮ ಮೌ ತಿಂತಿದ್ಲು ಕೆನ್ನಿ ಕೆನ್ನಿ ಮೊಸರು 15 ವರ್ಷದಿಂದ ಆಗಿದ್ದ ನಮ್ಮ ಮೌ ನನ್ನ ಬಸರು ನಿನ್ನ ಮನೆ ಆಮೇಲೆ ಮುಚ್ಕೊಂಡು ನಿಂದಿರ್ತಿಲ್ಲ ಆಮೇಲೆ ಹೊತ್ತು ಟಾಳೆ ಹೆಸರು ಶಶಿ ಅಂತ ನೋಡು ಬಾರೇ ನನ್ನ ಶಶಿ ನಿನ್ನ ಮಾತಿನಾಗಿಲ್ಲ ಖುಷಿ ನಿನ್ನ ನೋಡಿ ಆತು ನನಗೆ ಬಹಳ ಖುಷಿ ನೀ ಇನ್ನು ತಿಂದಿಲ್ಲ ಯಾರ ಕೈಯಿಂದ ರೊಟ್ಟಿ ಬಿಸಿ ನಾವು ಹಿಂಗೆ ಮಾಡ್ಬಿಡ ಕಸಿ ಬಿಸಿ
ಮೊದಲಕ್ಕ ನಿನ್ನ ಹೆಸರೇನು ಹೇಳಿ ಕೊಡ್ರಿ ಮಸಿ. ಅದನ್ನ ನೀ ಕೇಳ್ಬೇಡ ಅಂಜ. ನನ್ನ ಹೆಸರು ಹೇಳಿದ್ರಾಗತೈತಿ ಸಂಜೆ ಆಗ್ತೈತಿ. ನಮಗಾಗಿ ಬಾನೆಲ್ಲ ಮಂಜು, ನೀವು ಅಂದ್ರೆ ನಗನಗತ ಕುಡಿಯೋನ ಆರೆಂಜು. ಹುಡುಗಿ ನನ್ನ ಹೆಸರು ಐತೆ ಸಂಜು. ವಾ ಸಂಜು, ನಿನ್ನ ಹೆಸರು ಕೇಳ ಕಣ್ಣ ಮಂಜು. ಸ್ವಲ್ಪ ಕಾಲೇಜ್ ಹುಡುಗರಿಗೆ ಮಾಡ ಬಂದ ಸ್ವಲ್ಪ ಜನಕ್ಕೆ ಅಂಜು. ತಪ್ಪು ತಿಳ್ಕೊಂಡಿ ಹುಡುಗಿನಿ. ನಿನ್ನ ಕನಸಿನಾಗ ತಪ್ಪದ ದಿನ ದಿನ ಬರ್ತಿದ್ದಿ ನೀ ನನ್ನ ಕನಸಿನಾಗ. ನಿನ್ನ ಕೈ ಹಿಡಿದು ತಿರುಗಬೇಕಂತ ಮಾಡ್ಕೊಂಡಿದ್ನಿ ನನ್ನ ಮನಸ್ಸಿನಾಗ. ವಿಚಾರ ಮಾಡಿ ನೀನೇ ನನ್ನ ಗಂಡ ಅಂತ ಹೇಳು ನಿಮ್ಮವನು ಒಂದು ನಿಮಿಷದಾಗ. ಈಗ ನಿನ್ನ ಮೇಲೆ ನನ್ನ ಕೈ ಹಿಡಿಬೇಕು ರೊಕ್ಕವು ಭಾಳ ದಿವಸ ಮತ್ತಿದ ಹುರುಪಡಿ ನನ್ನ ಕೈ ಹಿಡಿದು ಹಾಡಿ ಕುನಸು. ಹುಟ್ಟಿದ ಹುಡುಗಿಗ ಕಟ್ಟಿ ಬಡಿತಾರ, ನಡುಗೂರಾಗ ಕರೆತಿನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗಗಲ್ಲ, ನಾ ತಿಳಿದಗ ಹಗರಿಲ್ಲ, ನಿಮ್ಮ ಪಾದನಲಿಲ್ಲ, ಯಾರಂಜಿಕೆ ನನಗಿಲ್ಲ, ನಿಮ್ಮ ಪಾದನಲಿಲ್ಲ, ಯಾರಂಜಿಕೆ ನನಗಿಲ್ಲ.
ಏನು ಬಿಸಿಲ್ರಿ ಅವನು ಸಣ್ಣ ಬಿಸಿಲಿಲ್ರಿ ಅವನು ನಮ್ಮ ಸಿದ್ದಪ್ಪ ಮಜ್ಜಿ ಕಡ್ದಾನ ತಣ್ಣಗದ ನೋಡ್ರಿ ಅವನು ಕುಡಿಯಕ್ಕಾಗಲ್ರಿ ತಡ್ರಿ ಎರಡು ಮಾಲ್ ನಿಂತವ್ರಿ ನೋಡ್ಕೊಂಬರ್ತೀನಿ ತಡ್ರಿ. ಏನೋ ನಿಮ್ಮ ಅವನು ಇವತ್ತು ಆಗೈತ್ರಾಗ ನಿನ್ನ ಮರ ಬಾ ಖುಷಿ ಈ ಮೈಕಿಗೆ ಹಚ್ಚಿದ್ದಾಕಿ ನೆಲದ ಕಡೆ ಮಸಿ ಯವ್ ನನ್ನ ಮಗಳ ನಗನ ಬಂಗಾರ ಗುಂಡಿ ಚಂದಿರ್ತೀವ ನಮ್ಮ ಬಂಗಾರ ಗುಂಡಿ ಯಪ್ಪ ಆಯ್ತಲ್ಲ ಯವ್ ನನ್ನ ಬಂಗಾರ ಗುಂಡಿ ಕಲಕಲ ನಗನ ನಮ್ಮ ಯವ್ವ ಚೆನ್ನಾಗಿ ಬಂಗಾರ ಗುಂಡಿ ಇವತ್ತು ಆಗೈತೆ ಆಗಿನಕ್ಕ ನೆಲದ ಕಡೆ ಮಸಿ ಮುಗಿತಾನ ಯಪ್ಪ ಆಯ್ತಲ್ಲ ಅದು ಅಂದ್ರೆ ಈ ಮಗ ಈ ಮಗ ನಿನ್ ನೆಲ ಕೇಳಿವಿ ಉಳ್ಳಾಡಿ ಹಚ್ಚಿದ್ದೇನು ಇವನ್ ಹಿಡಿದು ಸ್ನಾನ ಮಾಡ್ದಾಗೈತಿ ಕೊಟ್ಟು ನೋಡ್ತೀನಿ ಒಂದು ಚಾನ್ಸ್. ಅವನು ನನಗೆ ಗಿಡ್ಡ ಅದನ್ನ ಏನು ಜಿಗಾಡ್ತ ನೋಡಿ ಗಿಡ್ಡ ಇದ್ರೆ ನಾ ಇರ್ಬೋದು, ಆದ್ರೆ ನಮಗೆ ಸಾಮಾನ್ಯ ಇಲ್ಲ ನಿಮ್ಮ ಮೌನ ನೋಡ್ತೀರಪ್ಪ ಬೆಳಕಲ್ಲಿ ನೋಡಕಂತ ಬೆಳಕರಿದ್ಲೆ ಗಿಂಡಿ ಕಟ್ಟಲ್ಲ ಅಂದ್ರೆ ಹಾನಿ ಮಾಡಕಂತ ಇಲ್ಲಿ ಅಪ್ಪ ಇಲ್ಲ ಮುಸ್ಕರ ನೀ ಮೋನ್ ಬಾಯ್ ತಪ್ಪು ಹಿಂದೆ ನೀ ಮಾಡಿದ ಕೆಲಸ ಬಾ ತಪ್ಪು ಯಾಕ ನಿನ್ ಮ್ಯಾಗ ಯಾಕೆ ನನಗೆ ಸೋಸಲು ಬರ್ತಾವ ನನ್ನ ಮನಸ್ಸಿಗೆ ಪ್ರತಿಕ್ರಿಯೆ ಒಪ್ಕೋರು ನಿಮ್ಮ ಅಲ್ರಿ ಅಜ್ಜರ ಮುಚ್ಚಿನ ಬಾಯಿನ ಇವನು ಸಲ ನನಗೆ ಅಜ್ಜ ಅಂದಿ ಇನ್ನೊಂದು ಜಾಗ ಅಜ್ಜ ಅಂದ ನನ್ನ ಮಗನ ಮಜ್ಜಿಗೆ ಆಸಿಗೆ ಬಂದು ನೋಡ ಅಲ್ಲಿ ಬಾ ಸಿಕ್ಕಂಗ ಮಗ ನೀನು ನನ್ನ ಮಗನ ಆಸಿಗೆ ಬಂದು ಒಕ್ಕಿ ಮಗ ನೀನು ಕೊಳ್ಳಿ ಬಾಗ ನಾನು ಯಾರಿಗೂ ಗೊತ್ತಿಲ್ಲ. ಶ್ರೀ ರಾಜವರ್ಮರ ಕೈಚೀಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಣ್ಣ ಕಳ್ಕೊಂಬಿಡೆ ಮಗನ ಒಕ್ಕಿ ನನ್ನ ಕೈಯಾಗ ಸತ್ತು ಸಣ್ಣ ಆಗಿ ನನ್ನ ಮಗಳ ಮ್ಯಾಗ ನಾ ತರ್ತನಿಗೆ ಕೂತು ನಾ ಯಾರು ಗೊತ್ತಿಲ್ಲ ಮಾವ ಅಂದ್ರ ನಿನ್ನ ಮಗಳ ಮೇಲೆ ನನ್ನ ಕಣ್ಣು ಬಿತ್ತು, ಇವಳ ಕೊರಳಿಗೆ ಕಟ್ತೀನಿ ನಾ ಸರದ ಮುತ್ತು, ಇವಳ ಮೂಗಿಗೆ ಇಡ್ತೀನಿ ನಾ 5 ಕಾಳಿನ ಮಿಂಚು ಮುತ್ತು. ಈ ಮಾತಿಗೆ ತರಬೇಡ ಮಾವ ನೀ ಆಪತ್ತು. ನನ್ನ ಮಗ ಜಡಿನ ಇಲ್ಲಿವರೆಗೆ ಯಾರು ನೋಡಿಲ್ಲ ಈ ನನ್ನ ಮಗ ಜಡಿನ ಮಗ ಜಡಿ ಯಾರು ಇಲ್ಲಿವರೆಗೆ ಯಾರು ನನ್ನ ಮಗ ಜಡಿ ಹೊಡಿಲ್ಲ ನನ್ನ ಮಗ ಸಾಡಿ ನಾನೆಂತೀವಿ ರಾಗ ರೆಡಿ ನಮ್ಮ ನಾಟಕದಲ್ಲಿ ನೀನು ಈ ಪುಡೆ ನಿಂದ ನೋಡು ಮತ್ತೆ ನಿಮ್ಮಿಬ್ಬರು ಕಾಲ ಕಡ್ದ ನಮ್ಮೂರ್ ತಿರುಗುಡಿದ ನಮ್ಮೂರ್ ತಿರುಗುಡಿಯ ಪಾಲಾಗಿ ಬಿಡ್ತಿರ್ಲ ಮಗ ಯಾಕಿರ್ಲ ಯಾಕೆ ಜಾಕ್ಯ ನಿನ್ನು 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 ಸಮಾಧಾನ ಮಾಡ್ಕೊ ಅಲ್ಲ ಏನು ಜಿಗಿದಾಡಿ ಬೆಳೆ ಬೆಳ್ತಾನಂದ್ರೆ ಏನೋ ಮಾಡ್ಕೊಂಡು ಯಾಕೆ ತಿಂತ ಸಾಕಿಲ್ಲ ಅಂಟಿ ಕುಂತಾರಲ್ಲ ನೋಡ್ಬಿಡು ಇರ್ಲಿ ಬಾಯಪ್ಪ ಸಮಾಧಾನ ಮಾಡ್ಕೊ ಹೋಗೋಣ ನಾವು ಮನೆಗೆ ಹೋಗೋಣ ಇದನ್ನ ಹಿಡ್ಕೊ ಯಾವ್ದಕ್ಕೂ ಹಂಗ್ಯಾಕ ಬೆತ್ತಿಗೆ ಬಂದೇನ ಎಲ್ಲ ಹೇಳ ಯಾಕ ಹೋಗ್ರಿ ಬಿಡು ಸಮಾಧಾನ ಮಾಡಕ್ ಹೋಗೋಣ ಮನೆಗೆ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ
ಬಾ ಅವ್ನ್. ಸಂಜೆ ಯಾರಿಗಲೇ ಇದು ಟಾಟಾ ನನಗಲ್ಲಿ ಅಪ್ಪ ನೀ ಯಾಕೆ ಇಲ್ಲಿ ಬಂದಿ ಅವನಿಗೆ ಲೈನ್ ಮಾಡಕ್ ಬಂದಿಲ್ಲ ಲೇ ಅದು ನಾನು ಕಟ್ ಮಾಡ್ತೀನಿ ನೀನು ಕಿತ್ತನ ಅದನ್ನ ಸೆಟ್ ಮಾಡಿನ ಮಾಡ್ಕೋಬೇಡ್ಲೇ ನೀ ಅದನ್ನ ಬಿಟ್ಟು ಹಂಗ ಮಾತಾಡಿ ಮನ್ಸಿಗೆ ಹಚ್ಕೋಬೇಡಿ ಬಾ ಪೆಟ್ಟ ಮೊದಲಾಗ್ಲಿ ಅವಾಗಾಗಿ ನಮಗೆ ಪೆಟ್ಟ ಆ ನಂತರ ಆಗತ್ಲೆ ಹುಡುಗಿ ನಮಗೆ ಸೆಟ್ಟ ನನ್ನ ಪ್ರೀತಿ ಪಾರಿವಾಳ